ನಂಜುಂಡಪ್ಪ ವರದಿಯ ಪ್ರಸ್ತಾಪ ಕೂಡ ಬಂತು. ಅಂದರೆ ಹಿಂದುಳಿದ ತಾಲೂಕುಗಳನ್ನು ಗುರುತಿಸಿ ಇವುಗಳಿಗೆ ವಿಶೇಷವಾಗಿ ಒತ್ತು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅನ್ನುವ ನಂಜುಂಡಪ್ಪನವರ ವರದಿ. ಅದರ ಸಾರಾಂಶ ಹೇಳಿ ಇದನ್ನು ಜಾರಿಗೊಳಿಸುವ ಬದ್ಧತೆ ನಮಗಿದೆ ಅಂತ. ಆ ಸಂದರ್ಭದಲ್ಲೂ ಕೂಡ ಏನೋ ವಿಪಕ್ಷಗಳವರಿಗೆ, ಆಡಳಿತ ಪಕ್ಷದವರಿಗೆ ಮಾತಿನ ಜಟಾಪಟಿ. ಇಲ್ಲಿ ಹೆಂಗೆ ಆರ್ ಅಶೋಕ್ ಅವರು ಹೇಳಿದ್ರಲ್ಲ, ಕೃಷ್ಣಗೆ 10,000 ಕೋಟಿ ಕೊಡ್ತೀನಿ ಅಂದಿದ್ರಿ ಅಂತ. ಅಲ್ಲಿ ಇಲ್ಲಿ ಆರ್ ಅಶೋಕ್ ಮತ್ತು ಯತ್ನಾಳರ ಜೊತೆಗೂ ಆಯಿತು. ಕೇಳಿಸ್ಕೊಳ್ಳಿ ಅದನ್ನೊಂದು ಸಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರುವಾಗ 2000ನೇ ಇಸ್ವಿನಲ್ಲಿ ಈ ತಾರತಮ್ಯ ಹೋಗಲಾಡಿಸ್ಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅರ್ಥಶಾಸ್ತ್ರಜ್ಞ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಮಾಡಿದದ್ದು ಕಾಂಗ್ರೆಸ್ ಸರ್ಕಾರ. ಜೂನ್ 2002ನೇ ಇಸ್ವಿನಲ್ಲಿ ಅವರು ವರದಿ ಕೊಟ್ಟರು. ಆ ವರದಿನಲ್ಲಿ ಏನು ಹೇಳಿದ್ರು? ಅಸಮಾನತೆ ಇರೋದು ನಿಜ. ತಾಲೂಕುಗಳು ಅವತ್ತು ಇದ್ದಂಥ ತಾಲೂಕುಗಳ ಸಂಖ್ಯೆ 175, ಈಗ ಎಷ್ಟಿದ್ದಾವೆ? 236. ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದ್ದದು ಹೈದರಾಬಾದ್ ಕರ್ನಾಟಕದಲ್ಲಿ. 21 ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತವೆ. ನಿಮ್ಮ ಬೆಳಗಾವಿ ಡಿವಿಷನ್ನಲ್ಲಿ 5 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಸೊ ಒಟ್ಟು 26 ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತವೆ. 13 ತಾಲೂಕುಗಳು ಹಳೆ ಮೈಸೂರಿನಲ್ಲಿ. ಹೌದಪ್ಪ, ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ. ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ? ಭಾಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ? ನಂಗೆ ಗೊತ್ತಿಲ್ಲ. ಈ ಯತ್ನಾಳ್ ಇದಾರಲ್ಲ, ಜಾಣ, ಎಲ್ಲ ಗೊತ್ತಿರ್ತದೆ. ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಣರು ಅಂತ ಕರೀತಾರೆ. ಅಲ್ಲ ಸರ್, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ಯು ಆರ್ ಕ್ರಿಟಿಕಲ್ ಇನ್ಸೈಡರ್. ಯು ಆರ್ ಸ್ಟ್ರಾಂಗ್ ಕ್ರಿಟಿಕಲ್ ಇನ್ಸೈಡರ್. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರಿಗೆ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ. ಎಲ್ಲಾರ್ದು ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನು ಭ್ರಷ್ಟಾಚಾರ ಇದೆ, ಹಿಂದೆ ಏನು ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂತ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಟೋಟಲ್ 46,453.96. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.